ನಮಸ್ಕಾರ ಸ್ನೇಹಿತರೆ, ಜೈ ಮಾತಾಜಿ, ಜೈ ಭೋಲೆನಾಥ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮಕರ ರಾಶಿಯವರೇ, ಮುಂದಿನ 5 ದಿನಗಳಲ್ಲಿ ನಿಮ್ಮ ಕಣ್ಣೆದುರೇ ಒಂದು ದೊಡ್ಡ ತಿರುವು ನಡೆಯಲಿದೆ. ನೀವು ಇಷ್ಟು ದಿನ ಕಟ್ಟಿಕೊಂಡಿದ್ದ ಆಶಾಕಿರಣ ಮತ್ತು ಹೃದಯದ ನಂಬಿಕೆ ಎರಡೂ ಒಂದೇ ಏಟಿಗೆ ಬಿರುಕು ಬಿಡುತ್ತದೆ. ನಿಮಗೆ ಆಗ ಅರ್ಥವಾಗುತ್ತದೆ, ಈ ಜಗತ್ತೆಂಬುದು ಕೇವಲ ಸ್ವಾರ್ಥಿಗಳ ತಾಣ. ಸ್ನೇಹಿತರೆ, ಮುಂದಿನ 5 ದಿನಗಳು ನಿಮ್ಮ ಜೊತೆ ನಿಖರವಾಗಿ ಅದನ್ನೇ ಮಾಡುತ್ತದೆ. ನೀವು ಯಾರಿಗಾಗಿ ಎದೆ ಕೊಟ್ಟು ನಿಲ್ಲುತ್ತೀರೋ, ಯಾರಿಗಾಗಿ ನಿಮ್ಮ ಸಮಯವನ್ನೆಲ್ಲ ಮೀಸಲಿಡುತ್ತೀರೋ, ಅವರೆಲ್ಲ ನಿಮ್ಮನ್ನು ಕೇವಲ ತಮ್ಮ ಸ್ವಂತ ಲಾಭಕ್ಕಾಗಿ ದುಡಿಸಿಕೊಳ್ಳುತ್ತಿದ್ದಾರೆ. ಅವರ ಕಾರ್ಯ ಮುಗಿಯುತ್ತಿದ್ದಂತೆ ನಿಮ್ಮನ್ನು ಅವರು ಕಣ್ಣೆದುರಿಗೆ ತಮ್ಮ ಸ್ವಾರ್ಥ ಗುಣವನ್ನು ತೋರಿಸಿಬಿಡುತ್ತಾರೆ. ಸ್ನೇಹಿತರೆ, ಈ ಜಗತ್ತಿನಲ್ಲಿ ಯಾರು ಯಾರಿಗೂ ಸೇರಿದವರಲ್ಲ. ನಾನು ನಿನ್ನವನು ಎಂಬ ಮಾತುಗಳೆಲ್ಲ ಕೇವಲ ತೋರಿಕೆ. ನಿಜಕ್ಕೂ ನಿಮ್ಮವರು ಯಾರಾದರೂ ಇದ್ದಾರೆ ಎಂದರೆ ಅದು ನೀವು ಸಾವಿನ ನಂತರ ಸ್ಮಶಾನದಲ್ಲಿ ಕೊನೆಯ ಬಾರಿ ನೋಡುವ ಆ ವ್ಯಕ್ತಿ, ಅದು ನೀವೇ. ಆದ್ದರಿಂದ ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಬೇರೆ ಯಾರ ಮೇಲೂ ಭರವಸೆ ಇಡಬೇಡಿ. ಸಂಕಟ ಕಾಲದಲ್ಲಿ ಯಾರೂ ಕೈ ಹಿಡಿಯುವುದಿಲ್ಲ. ಸ್ನೇಹಿತರೆ, ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ, ಮೋಂಬತ್ತಿಯು ಕೊನೆಯ ಕ್ಷಣದಲ್ಲಿ ತಿಳಿದುಕೊಳ್ಳುತ್ತದೆ ತಾನು ಎಷ್ಟು ಪ್ರೀತಿಯಿಂದ ಹೃದಯದೊಳಗೆ ಬಚ್ಚಿಟ್ಟುಕೊಂಡಿದ್ದ ಆ ದಾರವೇ ತನ್ನನ್ನು ಕರಗಿಸಿ ಕೊನೆಗಾಣಿಸಿತೆಂದು. ಅದೇ ತೆರನಾಗಿ ಮಕರ ರಾಶಿಯವರೇ, ನೀವು ಅತಿಯಾಗಿ ನಂಬಿ ಮನಸ್ಸಿನಲ್ಲಿ ಸ್ಥಾನ ಕೊಟ್ಟವರೇ ನಿಮಗೆ ಮೋಸ ಮಾಡುತ್ತಾರೆ. ನಾನು ನಿಮಗೆ ಹೇಳುವ ಸಲಹೆ ಒಂದೇ, ಎಲ್ಲರ ಮಾತನ್ನು ಕೇಳಿಸಿಕೊಳ್ಳಿ, ಆದರೆ ನಡೆಯುವುದು ಮಾತ್ರ ನಿಮ್ಮ ಅಂತರಂಗದ ಪ್ರಕಾರವೇ. ಈ ಮಾತು ಸರಿ ಮತ್ತು ಅಚ್ಚುಕಟ್ಟಾಗಿ ನಿಮಗೆ ನಾಟಿದರೆ ಈ ವಿಡಿಯೋಗೆ ಒಂದು ಲೈಕ್ ಒತ್ತಿ ಮತ್ತು ಕಮೆಂಟ್ನಲ್ಲಿ ಪೂರ್ಣ ಮನಸ್ಸಿನಿಂದ ರಾಧೆ ರಾಧೆ, ಜೈ ಶ್ರೀಕೃಷ್ಣ ಕನ್ಹಯ್ಯ ಎಂದು ಬರೆಯಿರಿ. ಹಾಗಾದರೆ ಮಕರ ರಾಶಿಯವರೇ, ಮುಂದಿನ 5 ದಿನಗಳು ನಿಮಗಾಗಿ ಯಾವ ಎಚ್ಚರಿಕೆಯ ಸಂದೇಶಗಳನ್ನು ತರುತ್ತಿವೆ, ಯಾವ ಅಂಶಗಳನ್ನು ತಲೆಯಲ್ಲಿ ಗಟ್ಟಿಯಾಗಿ ನಿಲ್ಲಿಸಿಕೊಳ್ಳಬೇಕು ಎಂಬುದನ್ನು ಮಾತನಾಡೋಣ. ಎಲ್ಲ ಮಾತನ್ನು ಏಕಾಗ್ರತೆಯಿಂದ ಕೇಳಿಸಿಕೊಂಡ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಕುಟುಂಬ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನೂ ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಏಕೆಂದರೆ ಇಂತಹ ವಿಡಿಯೋ ಪದೇ ಪದೇ ತಯಾರಾಗುವುದಿಲ್ಲ. ನೀವು ಎಲ್ಲರ ಹಿತವನ್ನು ಬಯಸುತ್ತೀರಿ. ನಿಮ್ಮ ಮನಸ್ಸು ಸದಾ ಸಕಾರಾತ್ಮಕ ಭಾವಗಳಿಂದ ಕೂಡಿದೆ. ನೀವು ಎಷ್ಟೋ ವಿಚಾರಗಳನ್ನು ತ್ಯಾಗ ಮಾಡಿದ್ದೀರಿ, ಮುಂದೆ ಸಾಗುತ್ತೀರಿ ಮತ್ತು ಹಿರಿಯರಿಗೆ ತಲೆ ಬಾಗುತ್ತೀರಿ. ಯಾರ ಮನಸ್ಸನ್ನು ನೋಯಿಸುವುದಿಲ್ಲ. ಆದರೆ ಸ್ನೇಹಿತರೆ, ಜನ ನಿಮ್ಮಿಂದ ಏನು ಬಯಸುತ್ತಾರೋ ಗೊತ್ತಿಲ್ಲ. ನಿಮ್ಮನ್ನು ಕಂಡರೆ ಅವರಿಗೆ ಅಷ್ಟು ಅಸೂಯೆ ಹೇಳಿ ಮುಗಿಸಲು ಸಾಧ್ಯವಿಲ್ಲ. ನಿಮ್ಮ ಕೈಯಲ್ಲಿ ಏನೂ ಇಲ್ಲದಿದ್ದಾಗಲೂ ಜನರು ನಿಮ್ಮನ್ನು ಹಿಂದಕ್ಕೆ ಎಳೆಯಲು ಹೊಂಚು ಹಾಕುತ್ತಿದ್ದರು. ಈ ವೇಳೆ ನೀವು ನಿಮ್ಮನ್ನೇ ಸಂಭಾಳಿಸಿಕೊಂಡು ಮೇಲೆದ್ದಿದ್ದೀರಿ. ನಿಮ್ಮ ಬಾಳಲ್ಲಿ ಏನೂ ಉಳಿದಿಲ್ಲದಿದ್ದಾಗ ಅಕ್ಕಪಕ್ಕದವರ ಸ್ಥಿತಿ ನೋಡಿ, ಅಯ್ಯೋ ನನ್ನ ಅದೃಷ್ಟವೂ ಇಷ್ಟಿದ್ದರೆ ಎಷ್ಟು ಚೆನ್ನಾಗಿತ್ತು ಎಂದು ನೀವು ಮರಗಿದ್ದುಂಟು. ಆದರೆ ಸ್ನೇಹಿತರೆ, ನಿಮ್ಮ ಸ್ವಂತ ಮನೆಯವರೇ, ಹತ್ತಿರದವರು ಎಂದುಕೊಂಡವರೇ ನಿಮ್ಮನ್ನು ಮುಗಿಸಲು ಹೊಂಚು ಹಾಕಿದ್ದಾರೆ. ಅದು ನಿಮ್ಮ ತಪ್ಪಲ್ಲ. ನಿಮ್ಮೊಳಗೆ ಒಳ್ಳೆಯತನವಿದೆ, ದೈವಿ ಆಶೀರ್ವಾದ ಹುದುಗಿದೆ. ಆದರೆ ಹಾಗಾಗಿ ಮಕರ ರಾಶಿಯವರೇ, ನಿಮ್ಮ ತಲೆಯ ಮೇಲಿನ ಒಂದು ಕೂದಲನ್ನು ಯಾರೂ ಕಿತ್ತು ಹಾಕಲು ಸಾಧ್ಯವಿಲ್ಲ. ಕಳೆದ ಹಲವು ವರ್ಷಗಳು ನಿಮ್ಮ ಬದುಕಿನಲ್ಲಿ ಏನೂ ಇರಲಿಲ್ಲ. ಆದರೆ ದೇವರು ಕೃಪೆ ತೋರಿ ನೀವು ಕೇಳಿದ್ದನ್ನು ಕೊಟ್ಟನು. ನಿಮ್ಮ ಬಳಿ ಏನೂ ಇಲ್ಲದಾಗಲೂ ಜನರು ನಿಮ್ಮನ್ನು ಸಹಿಸಲಾರದೆ ಹೊಟ್ಟೆ ಕಿಚ್ಚಿನಿಂದ ಉರಿಯುತ್ತಿದ್ದರು. ನಿಮ್ಮನ್ನು ಕೆಳಗಿಳಿಸಲು ಹವಣಿಸುತ್ತಿದ್ದರು. ಈಗ ದೇವರ ಅನುಗ್ರಹದಿಂದ ಅದೆಲ್ಲವೂ ನಿಮ್ಮ ಸುತ್ತ ಸೇರಿದ ಮೇಲೆ ನಿಮ್ಮ ಶತ್ರುಗಳ ಊಟವು ಇಳಿಯುತ್ತಿದ್ದಂತೆ ತಳಮಳಿಸುತ್ತಿದ್ದಾರೆ. ನಿಮ್ಮ ಖುಷಿಯನ್ನು ನೋಡಿ ಅವರ ಹೃದಯದಲ್ಲಿ ಚಡಪಡಿಕೆ ಶುರುವಾಗಿದೆ. ಆದರೆ ಸ್ನೇಹಿತರೆ, ನೀವು ಒಂದು ವಿಷಯವನ್ನು ಗಂಟು ಹಾಕಿಟ್ಟುಕೊಳ್ಳಬೇಕು. ಯಾರಾದರೂ ನಿಮ್ಮ ಬಳಿ ಬಂದು ಅವರು ನಿಮ್ಮ ಬಗ್ಗೆ ಹೀಗೆ ಹೇಳಿದರು ಎಂದು ತಪ್ಪು ಸುದ್ದಿ ಕೊಟ್ಟರೆ, ನಿಮ್ಮ ಕಿವಿಯಿಂದ ನೀವೇ ನೇರವಾಗಿ ಕೇಳುವವರೆಗೂ ಇನ್ನೊಬ್ಬರಿಗೆ ತಪ್ಪಾದ ಉತ್ತರ ಕೊಡಬೇಡಿ. ನಿಮಗೆ ಗೊತ್ತಿದೆ, ಜನರು ನಿಮ್ಮನ್ನು ಕೆಳಗೆ ಇಳಿಸಲು, ಹಿಂದಕ್ಕೆ ಎಳೆಯಲು ಸಜ್ಜಾಗಿದ್ದಾರೆ. ಹಾಗಾಗಿ ಈ ರೀತಿಯ ತಪ್ಪು ಹೆಜ್ಜೆಗಳನ್ನು ಇಡಲೇಬೇಡಿ. ಎಚ್ಚರದಿಂದಿರಿ. ನಿಮ್ಮ ಜೀವನಯಾನ ಮುಂದುವರಿಯುತ್ತಿದೆ. ನಿಮ್ಮ ಗುರಿಯನ್ನು ಬೇರೆಯವರ ಜಗಳಗಳಿಂದ ಮರೆಮಾಚಬೇಡಿ. ನೀವು ಹಿಡಿದಿರುವ ಸತ್ಯದ ದಾರಿಯಲ್ಲಿ ನಡೆಯುತ್ತಲೇ ಇರಿ. ದೇವರು ದಾರಿ ತೋರಿಸುತ್ತಾನೆ. ಹಿಂದಕ್ಕೆ ತಿರುಗಿ ಯಾರು ಏನು ಹೇಳುತ್ತಿದ್ದಾರೆ, ನಿಮ್ಮ ಬಗ್ಗೆ ಏನು ಭಾವಿಸುತ್ತಿದ್ದಾರೆ ಎಂದು ನೋಡುತ್ತಾ ಕುಳಿತರೆ ನಿಮ್ಮ ಜೀವನವನ್ನು ಯಾರೂ ಸುಧಾರಿಸಲು ಸಾಧ್ಯವಿಲ್ಲ. ದೇವರೇ ನಿಮ್ಮ ಜೊತೆ ಇರುವಾಗ ಭಯ ಯಾಕೆ? ಸ್ನೇಹಿತರೆ, ಶ್ರೀಕೃಷ್ಣನು ಹೇಳುತ್ತಾನೆ, ಮನಸ್ಸಿಗೆ ಬೇಕಾದ್ದು ಈಡೇರದಿದ್ದಾಗ ಯಾಕೆ ಕಂಬನಿ ಸುರಿಸುತ್ತೀಯಾ? ಹಣೆಯಲ್ಲಿ ಬರೆದ ಬರಹ ಅಳಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಒಂದು ದಾರಿ ಮುಚ್ಚುವ ಮೊದಲು ದೇವರು 10 ಹೊಸ ದಾರಿಗಳನ್ನು ತೆರೆದಿಡುತ್ತಾನೆ. ಬೇಸಿಗೆಯಲ್ಲಿ ಎಲೆಗಳೆಲ್ಲ ಉದುರಿದರೂ ಹಕ್ಕಿಗಳು ಗೂಡನ್ನು ಬಿಡುವುದಿಲ್ಲ. ಏಕೆಂದರೆ ಮತ್ತೊಮ್ಮೆ ಮಳೆ ಬರುವುದು, ಮರದ ತುಂಬೆಲ್ಲ ಹೊಸ ಚಿಗುರು ಮೂಡುವುದು ಅದಕ್ಕೆ ತಿಳಿದಿದೆ. ನಡೆದದ್ದನ್ನು ಮರೆತು
ಹೊಸ ಆರಂಭವನ್ನು ಮಾಡಿ. ಮತ್ತು ಒಂದು ಸತ್ಯ ನೆನಪಿಡಿ, ಯಾರಿಗೆ ಯಾರೂ ಇಲ್ಲವೋ ಅವನಿಗೆ ದೇವರೇ ಇದ್ದಾನೆ. ಮನುಷ್ಯ ಬದುಕಿರುವಾಗ ಮನಸ್ಸಿನ ಭಾರವನ್ನು ಹಂಚಿಕೊಳ್ಳಲು ಹೋದರೆ ಅದನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಸಿಗುವುದಿಲ್ಲ. ಸತ್ತ ನಂತರವಷ್ಟೇ ಜನರು ಅಯ್ಯೋ ನಿನ್ನ ಕಷ್ಟ ನನಗೆ ಹೇಳಿದ್ದರೆ ಖಂಡಿತ ಸಹಾಯ ಮಾಡುತ್ತಿದ್ದೆ ಎಂದು ನಟಿಸುತ್ತಾರೆ. ಇವೆಲ್ಲ ಬೂಟಾಟಿಕೆಯ ಮುಖಗಳು ಸ್ನೇಹಿತರೆ. ಯಾರು ಯಾರಿಗೂ ನಿಜವಾದ ಸಹಾಯ ಅಥವಾ ದಯೆ ಮಾಡುವುದಿಲ್ಲ. ತನ್ನ ನೋವನ್ನು ತಾನೇ ನುಂಗಬೇಕು, ತನ್ನ ಸಹಾಯ ತಾನೇ ಮಾಡಿಕೊಳ್ಳಬೇಕು. ನೀವು ಬುದ್ಧಿವಂತರಿದ್ದು ಜೀವನದಲ್ಲಿ ಈ ಎಲ್ಲ ಘಟನೆಗಳು ನಡೆಯುತ್ತಿದ್ದರೆ ನಾನು ಹೆಚ್ಚೇನು ಹೇಳಬೇಕಿಲ್ಲ. ನಾನು ಏನು ಸೂಚಿಸುತ್ತಿದ್ದೇನೆ ಎಂಬುದು ನಿಮಗೆ ಸ್ಪಷ್ಟವಾಗಿದೆ. ಮಕರ ರಾಶಿಯವರೇ, ಈ ಜಗತ್ತು ಹೀಗೆಯೇ ತಾವು ಎಂದೂ ಮೇಲೇರಲಾರದವರು ಬೇರೆಯವರು ಮೇಲೇರುವುದನ್ನು ಕಂಡು ಸಹಿಸಲಾರರು. ತಮ್ಮ ಬಳಿ ಹಣವಿದ್ದರೂ ಮನಸ್ಸಿನಲ್ಲಿ ಅಸೂಯೆ ಮತ್ತು ಸ್ವಾರ್ಥ ತುಂಬಿಕೊಂಡು ಎದುರಿಗಿರುವವನಿಗೂ ಹಣ ಬರಬಾರದೆಂದು ದುರ್ಬುದ್ಧಿ ಅವರು ನಿಮ್ಮನ್ನು ಎಲ್ಲ ರೀತಿಯಿಂದಲೂ ಬೀಳಿಸಲು ಹವಣಿಸುತ್ತಿದ್ದಾರೆ. ಆದರೆ ದೇವರ ಕೃಪೆಯಿಂದ ಅವರಿಗೆ ನಿಮ್ಮನ್ನು ಬೀಳಿಸುವ ಯಾವ ಸಾಧನವೂ ಸಿಗುವುದಿಲ್ಲ. ಹಾಗೆಂದು ನೀವು ಸುಮ್ಮನೆ ಮನೆಯಲ್ಲಿ ಕೂರಬಾರದು. ಅವರು ನಿಮಗಾಗಿ ಹೊಸ ಹೊಸ ತಂತ್ರಗಳನ್ನು ಹೆಣೆಯುತ್ತಿದ್ದಾರೆ. ಇವನಿಗೆ ಈ ಮಾತು ಹೇಳಿಬಿಡುತ್ತೇನೆ, ಅವರಿಗೆ ಆ ಮಾತು ತಲುಪಿಸಿಬಿಡುತ್ತೇನೆ, ಆಗ ಜನರು ಇವನ ಮೇಲೆ ಹೊಟ್ಟೆ ಕಿಚ್ಚು ಪಡುತ್ತಾರೆ ಎಂದು. ಆದರೆ ನಾನು ಆರಂಭದಲ್ಲಿಯೇ ಹೇಳಿದೆ, ಬೇರೆಯವರ ಮಾತುಗಳ ಮೇಲೆ ನಂಬಿಕೆ ಇಡಬೇಡಿ. ಆ ವ್ಯಕ್ತಿಯ ಬಾಯಿಯಿಂದ ನೀವೇ ನೇರವಾಗಿ ಅವನೇ ನನಗೆ ಹೀಗೆ ಹೇಳಿದ ಎಂದು ಕೇಳುವವರೆಗೂ ನಂಬಬೇಡಿ. ಸ್ನೇಹಿತರೆ, ನಾನು ಅವರನ್ನು ನಿಮ್ಮವರು ಎಂದು ಭಾವಿಸಿ ಸಿಹಿಯಾಗಿ ಮಾತನಾಡಿ ಅವರ ಮಾತುಗಳನ್ನು ನಿರ್ಲಕ್ಷಿಸಿ ಎಂದು ಹೇಳುತ್ತಿಲ್ಲ. ಹಾಗಲ್ಲ, ನೀವು ಜಾಗರೂಕರಾಗಿರಬೇಕು. ಅವರಿಗೆ ಉತ್ತರ ಕೊಡಲು ಹೋಗಬೇಡಿ. ಇಲ್ಲದಿದ್ದರೆ ಅವರು ಯಾವ ಉತ್ತರವನ್ನು ಹುಡುಕುತ್ತಿದ್ದಾರೋ, ಏನು ಮಾಡಲು ಹೊರಟಿದ್ದಾರೋ ಅದರ ಸುಳಿವು ಅವರಿಗೆ ಸಿಕ್ಕಿಬಿಡುತ್ತದೆ. ಅದನ್ನು ದೇವರೇ ನಿಮಗೆ ತೋರಿಸಿಕೊಡುತ್ತಾನೆ. ನೀವು ಏನನ್ನೂ ವಿವರಿಸಬೇಕಿಲ್ಲ. ಒಂದು ವೇಳೆ ನೀವು ಸತ್ಯವಂತರಾಗಿದ್ದರೆ, ಯಾರ ಬಗ್ಗೆಯೂ ಕೆಟ್ಟ ಭಾವನೆ ಇಟ್ಟುಕೊಳ್ಳದಿದ್ದರೆ, ಸ್ವಾರ್ಥಕ್ಕಾಗಿ ಜನರನ್ನು ಬಳಸಿಕೊಳ್ಳದಿದ್ದರೆ, ಸ್ನೇಹಿತರೆ ಕಂಗೆಡಬೇಡಿ. ದೇವರು ನಿಮ್ಮ ಬೆನ್ನಿಗಿದ್ದಾನೆ. ನೀವು ಅಪೇಕ್ಷಿಸಿದ ಗುರಿ ಇನ್ನು ಕೈಗೆ ಸಿಗದಿದ್ದರೆ ಖಂಡಿತ ಸಿಗುತ್ತದೆ. ದೇವರ ಮೇಲೆ ಭರವಸೆ ಇಡಿ, ಮುನ್ನಡೆಯುತ್ತಲೇ ಇರಿ. ಸಮಸ್ಯೆಗಳನ್ನು ನೋಡಿ ಎಂದು ಸೋಲಬೇಡಿ, ಏಕೆಂದರೆ ಇದೇ ಸಮಸ್ಯೆಯ ಹೊಟ್ಟೆಯೊಳಗೆ ನಿಮ್ಮ ಮಹತ್ತರ ಆರಂಭ ಅಡಗಿರಬಹುದು. ಕಷ್ಟ ದೊಡ್ಡದಾಗಿದ್ದರೆ ಯಶಸ್ಸು ಅದೇ ಪ್ರಮಾಣದಲ್ಲಿ ಬೃಹತ್ತಾಗಿರುತ್ತದೆ. ದೇವರ ಮೇಲೆ ನಂಬಿಕೆ ಇಡಿ, ನಿಮ್ಮ ಮೇಲೆ ನಂಬಿಕೆ ಇಡಿ, ಬೇರೆ ಬೇರೆ ಯಾವ ಮನುಷ್ಯನ ಮೇಲೂ ಅಲ್ಲ. ಈ ಭೂಮಿಯ ಮೇಲೆ ಸಮಸ್ಯೆ ಇಲ್ಲದ ವ್ಯಕ್ತಿ ಇಲ್ಲ ಮತ್ತು ಪರಿಹಾರವಿಲ್ಲದ ಸಮಸ್ಯೆಯೂ ಇಲ್ಲ. ಸಮಸ್ಯೆಯ ಬಗ್ಗೆಯೂ ಚಿಂತಿಸುತ್ತಾ ಕುಳಿತರೆ ಅಳು ಮಾತ್ರ ಸಿಗುತ್ತದೆ. ಪರಿಹಾರದತ್ತ ಮನಸ್ಸು ಹರಿಸಿದರೆ ದಾರಿಗಳು ತೆರೆದುಕೊಳ್ಳುತ್ತವೆ. ಜೀವನವನ್ನು ಸುಲಭ ಮಾಡಲು ಸಾಧ್ಯವಿಲ್ಲ. ನಮ್ಮನ್ನು ನಾವು ಬಲಿಷ್ಠಗೊಳಿಸಿಕೊಳ್ಳಬೇಕು. ಒಳ್ಳೆಯ ಸಮಯ ತಾನಾಗಿಯೇ ಬರುವುದಿಲ್ಲ. ಸಮಯವನ್ನು ನಾವೇ ಒಳ್ಳೆಯದಾಗಿ ಮಾಡಿಕೊಳ್ಳಬೇಕು. ಹಾಗಾಗಿ ಸ್ನೇಹಿತರೆ, ಮಕರ ರಾಶಿಯವರೇ, ನಿಮ್ಮ ಬದುಕನ್ನು ಸರಳ ಹಾಗೂ ಪ್ರಶಾಂತವಾಗಿರಿಸಲು ನನ್ನ ಈ ಎಲ್ಲ ಮಾತುಗಳನ್ನು ಜೀವನದಲ್ಲಿ ಗಂಟು ಹಾಕಿಕೊಂಡು ಮುನ್ನಡೆಯಿರಿ. ವಿಶೇಷವಾಗಿ ಶ್ರಮ ಮತ್ತು ಏಕಾಗ್ರತೆಯದ್ದಾಗಿದೆ. ನಿಮ್ಮ ಮನಸ್ಸು ಓದಿನಿಂದ ಪದೇ ಪದೇ ಬೇರೆಡೆಗೆ ಹರಿಯುತ್ತಿದ್ದರೆ ಇಂದಿನ ದಿನ ನಿಮ್ಮನ್ನು ಶಿಸ್ತಿನಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನಿಸಿ. ಅಜಾಗರೂಕತೆಯು ನಿಮ್ಮ ಕಾರ್ಯತಂತ್ರವನ್ನು ಸ್ವಲ್ಪ ದೂರ ಮಾಡಬಹುದು. ನಿರಂತರ ಅಭ್ಯಾಸದಿಂದ ಪರಿಶ್ರಮದ ಫಲ ಖಂಡಿತ ಸಿಗುತ್ತದೆ. ಇಂದು ಮಾಡಿದ ಶ್ರಮವು ಮುಂದಿನ ದಿನಗಳಲ್ಲಿ ಉತ್ತಮ ಫಲಿತಾಂಶ ನೀಡಬಹುದು. ವ್ಯಾಪಾರದಲ್ಲಿ ತೊಡಗಿದ್ದವರು ಇಂದಿನ ದಿನ ಮಿಶ್ರ ಪ್ರತಿಫಲ ಸಿಗಲಿದೆ. ಕೌಟುಂಬಿಕ ವ್ಯವಹಾರದಲ್ಲಿ ಸ್ವಲ್ಪ ಆರ್ಥಿಕ ನಷ್ಟವಾಗುವ ಸಾಧ್ಯತೆ ಇದೆ. ಆದರೆ ಇದನ್ನು ನೋಡಿ ಗಾಬರಿಯಾಗುವ ಅಗತ್ಯವಿಲ್ಲ. ಹೌದು ಸ್ನೇಹಿತರೆ, ಕೆಲವೊಮ್ಮೆ ಸಣ್ಣ ನಷ್ಟಗಳು ಭವಿಷ್ಯದಲ್ಲಿ ದೊಡ್ಡ ಲಾಭದ ಹಾದಿಯನ್ನು ಸಿದ್ಧಪಡಿಸುತ್ತವೆ. ನೀವು ತಾಳ್ಮೆಯಿಂದ ಯೋಜನಾಬದ್ಧವಾಗಿ ಮುಂದುವರೆದರೆ ಪರಿಸ್ಥಿತಿಯು ನಿಧಾನವಾಗಿ ನಿಮ್ಮ ಪರವಾಗಿ ಬದಲಾಗುತ್ತಾ ಹೋಗುತ್ತದೆ. ಯಾವುದೇ ದೊಡ್ಡ ಹೂಡಿಕೆಯ ನಿರ್ಧಾರವನ್ನು ಆಲೋಚಿಸಿ ತೆಗೆದುಕೊಳ್ಳಿ. ಮುಂದಿನ ದಿನಗಳಲ್ಲಿ ಅವಸರದ ನಿರ್ಧಾರಗಳನ್ನು ತಪ್ಪಿಸಿ. ಇದು ನಿಮಗೆ ಒಳ್ಳೆಯದು. ಹಣಕಾಸಿನ ವಿಷಯದಲ್ಲಿ ಇಂದು ಅನಗತ್ಯ ವೆಚ್ಚಗಳ ಮೇಲೆ ನಿಯಂತ್ರಣವಿಟ್ಟುಕೊಳ್ಳುವುದು ನಿಮಗೆ ಲಾಭದಾಯಕವಾಗಿರುತ್ತದೆ. ನೀವು ಈಗಾಗಲೇ ಯಾವುದೋ ಉಳಿತಾಯದ ಯೋಜನೆ ಮಾಡಿದ್ದೀರಿ, ಅದಕ್ಕೆ ಬದ್ಧರಾಗಿರಲು ಪ್ರಯತ್ನಿಸಿ. ಸ್ನೇಹಿತರೆ, ಈಗ ನಿಮ್ಮ ಸಮಯವು ಬದಲಾಗಲಿದೆ. ಆದರೆ ನಾನು ನಿಮಗೆ ಹೇಳಲು ಹೊರಟಿರುವ ಒಂದು ತಪ್ಪನ್ನು ಎಂದಿಗೂ ಮಾಡಬೇಡಿ. ಯಾವುದೇ ಸಾಮಾನ್ಯ ವಿಷಯವಲ್ಲ, ಬದಲಿಗೆ ನಿಮ್ಮ ಜೀವನವನ್ನು ಬದಲಾಯಿಸುವ ವಿಷಯವಾಗಿದೆ. ಸ್ನೇಹಿತರೆ, ಯಾವುದೇ ಕೆಲಸವನ್ನು ಮಾಡುವ ಮೊದಲು ಅದರ ಬಗ್ಗೆ ಇತರರಿಗೆ ಹೇಳಬೇಡಿ, ಏಕೆಂದರೆ ಶತ್ರುಗಳು ನಿಮ್ಮನ್ನು ಎಲ್ಲ ರೀತಿಯಿಂದಲೂ ತಗ್ಗಿಸಲು ಪ್ರಯತ್ನಿಸುತ್ತಾರೆ. ಆದರೆ ನೀವು ಧೈರ್ಯದಿಂದ ಇರಬೇಕು. ಏನೇ ಆದರೂ ಗುರಿಯನ್ನು ತಲುಪಲೇಬೇಕು. ಸ್ನೇಹಿತರೆ, ನಿಮ್ಮ ಪರಿಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ ಮತ್ತು ಮುಂದೆಯೂ ವ್ಯರ್ಥವಾಗುವುದಿಲ್ಲ. ಸ್ವಲ್ಪ ತಡವಾದರೂ ನಿಮಗೆ ಸಿಗಬೇಕಾದ ಫಲ ಸಿಕ್ಕೇ ಸಿಗುತ್ತದೆ, ಖಂಡಿತವಾಗಿಯೂ ಸಿಗುತ್ತದೆ. ಏಕೆಂದರೆ ದೇವರ ನ್ಯಾಯಾಲಯದಲ್ಲಿ ನ್ಯಾಯ ಸಿಗುವುದು ತಡವಾಗಬಹುದು, ಆದರೆ ಅನ್ಯಾಯವಾಗುವುದಿಲ್ಲ.
ಆದರೆ ಇಲ್ಲಿ ಅಂಧಕಾರವಿಲ್ಲ. ಯಾವ ಜನರು ನಿಮ್ಮನ್ನು ತಮ್ಮವರೆಂದು ಭಾವಿಸದೆ ಮುಖ ತಿರುಗಿಸಿಕೊಂಡಿದ್ದರು, ತುಂಬಿದ ಸಭೆಯಲ್ಲಿ ನಿಮಗೆ ಅಪಮಾನ ಮಾಡಿದ್ದರು, ಅವರಿಗೆ ಉತ್ತರವನ್ನು ಈಗ ನೀವು ನೀಡಬೇಕಾಗಿದೆ. ನಿಮ್ಮ ಜೀವನದ ಪ್ರತಿಯೊಂದು ಸಂತೋಷವನ್ನು ನೀವು ಮರಳಿ ತರಬೇಕಾಗಿದೆ. ನಯವಂಚಕರು ಏನೇ ಮಾಡಿದರೂ ನಿಮ್ಮ ಪರಿಶ್ರಮದ ಕಾರಣದಿಂದಾಗಿ ನಿಮಗೆ ಸಂತೋಷ ಸಿಗುತ್ತದೆ. ಸ್ವಲ್ಪ ಕಠಿಣ ಪರಿಶ್ರಮದ ಅಗತ್ಯವಿದೆ. ಯಶಸ್ಸು ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರಲಿದೆ. ಸ್ನೇಹಿತರೆ, ಈ ಸಮಯದಲ್ಲಿ ನಿಮ್ಮ ಕುಟುಂಬಕ್ಕೆ ಅತ್ಯಂತ ಸಂತೋಷದ ಸಂಗತಿಯಾಗಿರಲಿದೆ. ನೀವು ಇಂದಿನವರೆಗೆ ಅನುಭವಿಸಿದ ಕಷ್ಟ, ನೋವು ಮತ್ತು ಸಮಸ್ಯೆಗಳ ವಿರುದ್ಧ ಹೋರಾಡುತ್ತಾ ಮುಂದೆ ಸಾಗಿದ್ದೀರಿ. ಇದು ಸುಲಭವಾದ ಕೆಲಸವಲ್ಲ ಸ್ನೇಹಿತರೆ. ಶತ್ರುಗಳು ಕೂಡ ನಿಮ್ಮನ್ನು ನೋಡಿ ನಡುಗುತ್ತಾರೆ. ಅವರು ನಿಮ್ಮನ್ನು ಅಷ್ಟು ತೊಂದರೆಗೆ ಸಿಲುಕಿಸಿದ್ದರು, ಆದರೂ ನೀವು ಎಂದಿಗೂ ಮುಂದೆ ಸಾಗುವುದನ್ನು ನಿಲ್ಲಿಸಲಿಲ್ಲ, ಹಿಂಜರಿಯಲಿಲ್ಲ. ಸ್ನೇಹಿತರೆ, ಹಿಂದಿನ ದಿನಗಳು ನಿಮಗೆ ತಿಳಿದಿವೆ. ಕೆಲವು ಸಮಯ ನಿಮ್ಮ ಜೀವನಕ್ಕೆ ಅತ್ಯಂತ ಕಠಿಣವಾಗಿತ್ತು. ನೀವು ಹೊರಗಿನಿಂದ ಎಲ್ಲರೊಂದಿಗೆ ನಗುತ್ತಾ ಭೇಟಿಯಾಗುತ್ತಿದ್ದೀರಿ, ಎಲ್ಲರೊಂದಿಗೆ ನಗುತ್ತಾ ಮಾತನಾಡುತ್ತಿದ್ದೀರಿ, ಆದರೂ ಒಳಗೊಳಗೆ ಸ್ನೇಹಿತರೆ ನೀವು ಸಂತೋಷವಾಗಿರಲಿಲ್ಲ. ಈ ವಿಷಯ ನಮಗೆ ಚೆನ್ನಾಗಿ ತಿಳಿದಿದೆ. ಮನಸ್ಸಿನಲ್ಲಿ ನೀವು ಅನೇಕ ಸಮಸ್ಯೆಗಳ ವಿರುದ್ಧ ಹೋರಾಡಿದ್ದೀರಿ, ಅನೇಕ ತೊಂದರೆಗಳನ್ನು ಎದುರಿಸಿದ್ದೀರಿ. ಒಂದಾದರ ನಂತರ ಒಂದೊಂದು ಮತ್ತೊಂದು ಸಮಸ್ಯೆಗಳು, ಹೊಸ ತೊಂದರೆಗಳು ನಿಮ್ಮ ಜೀವನದಲ್ಲಿ ಪದೇ ಪದೇ ಬರುತ್ತಲೇ ಇವೆ. ಆದರೆ ನಿಮಗೆ ಅಗತ್ಯವಿದ್ದಾಗ ಯಾರು ನಿಮ್ಮ ಜೊತೆ ನಿಲ್ಲಲಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮಿಂದ ಮುಖ ತಿರುಗಿಸಿಕೊಂಡನು, ಆದರೂ ನೀವು ಯಾವುದೇ ಪರಿಸ್ಥಿತಿಯಲ್ಲೂ ನಿಮ್ಮನ್ನು ಒಂಟಿ ಎಂದು ಭಾವಿಸಲಿಲ್ಲ. ನೀವು ಸ್ನೇಹಿತರು, ನಿಮಗೆ ತಿಳಿಯದೆ ಯಾವಾಗ ನೀವು ರಾತ್ರಿ ಮಲಗಿದ್ದೀರೋ ಆಗ ನಿಮ್ಮ ಮನಸ್ಸಿನಲ್ಲಿ ಹಲವು ರೀತಿಯ ಚಿಂತೆಗಳು ಓಡಾಡುತ್ತಿರುತ್ತವೆ. ಮುಂದಿನ ದಿನಗಳು ನನ್ನ ಪಾಲಿಗೆ ಹೇಗಿರಲಿವೆ ಎಂಬ ಆತಂಕವಿರುತ್ತದೆ. ಮುಖದ ಮೇಲೆ ಯಾವಾಗಲೂ ನಗುವನ್ನು ಹೊಂದಿರುತ್ತೀರಿ, ಆದರೆ ಮನಸ್ಸಿನಿಂದ ನೀವು ಸಂತೋಷವಾಗಿಲ್ಲ ಎಂಬುದು ನಿಮಗೂ ತಿಳಿದಿದೆ, ನನಗೂ ತಿಳಿದಿದೆ. ಮನಸ್ಸಿನಿಂದ ನೀವು ಸಂತೋಷವಾಗಿಲ್ಲ ಎಂದು ನೀವು ನಿಮಗಿದ್ದ ಎಲ್ಲವನ್ನೂ ತ್ಯಾಗ ಮಾಡಿದ್ದೀರಿ. ಹಣ, ಸಂಪತ್ತು, ಪರಿಶ್ರಮ, ಸಂತೋಷ ಎಲ್ಲವನ್ನೂ ನಿಮ್ಮವರ ಒಳಿತಿಗಾಗಿ ನೀವು ತ್ಯಾಗ ಮಾಡಿದ್ದೀರಿ. ಹಣ, ಸಂಪತ್ತು, ಪರಿಶ್ರಮ, ಸಂತೋಷ ಎಲ್ಲವನ್ನೂ ನಿಮ್ಮವರ ಒಳಿತಿಗಾಗಿ ನೀವು ತ್ಯಾಗ ಮಾಡಿದ್ದೀರಿ. ಆದರೆ ಸ್ನೇಹಿತರೆ, ನಿಮಗೆ ಅಗತ್ಯವಿದ್ದಾಗ ನಿಮ್ಮವರೇ ನಿಮಗೆ ಬೆನ್ನು ತೋರಿಸಿದರು. ನಿಮ್ಮ ಸಂಬಂಧಿಕರು ಮತ್ತು ನಿಮ್ಮ ಕುಟುಂಬದವರು ಕೂಡ ಪ್ರತಿಯಾಗಿ ನಿಮಗೆ ಏನನ್ನೂ ನೀಡಲಿಲ್ಲ, ಕೇವಲ ನಿಮ್ಮನ್ನು ಕಡೆಗಣಿಸಿದರು. ಮತ್ತು ಸ್ನೇಹಿತರೆ, ನನ್ನ ಮಾತನ್ನು ನೆನಪಿಡಿ, ಈ ಪ್ರಪಂಚದ ನಿಯಮವೇ ಹೀಗಿದೆ. ನೀವು ಇತರರಿಗಾಗಿ ಎಷ್ಟೇ ಮಾಡಿದರೂ, ನೀವೇ ಸ್ವತಃ ಹಾಳಾಗಿ ಹೋದರೂ ಕೂಡ ಜನರು ನೀವು ಎಷ್ಟೇ ಒಳ್ಳೆಯದನ್ನು ಮಾಡಿ, ಜನರು ಮಾತ್ರ ನಿಮ್ಮನ್ನು ನಂಬುವುದಿಲ್ಲ. ನಿಮಗೆ ಇಂದಿನ ವಿಡಿಯೋ ತುಂಬ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ಮನಸ್ಸಿನಲ್ಲಿ ಯಾವುದೇ ಸಂಶಯ ಅಥವಾ ಪ್ರಶ್ನೆ ಇದ್ದರೆ ಕಮೆಂಟ್ನಲ್ಲಿ ಕೇಳಿ. ನನ್ನ ಮಾತುಗಳು ಸರಿಯಾಗಿವೆಯೇ, ನನ್ನ ಮಾತಿನಲ್ಲಿ ಸಕಾರಾತ್ಮಕತೆ ಮತ್ತು ಸ್ಪಷ್ಟತೆ ಕಾಣಿಸುತ್ತಿದೆಯೇ ಎಂಬುದನ್ನು ಕಮೆಂಟ್ನ ಮೂಲಕ ತಿಳಿಸಿ. ಸ್ನೇಹಿತರೆ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಸೆಲೆಕ್ಟ್ ಮಾಡಿ, ಮತ್ತು ಆಗ ಇಂತಹ ಜ್ಞಾನವರ್ಧಕ ವಿಡಿಯೋಗಳು ನಿಮಗೆ ಸಮಯಕ್ಕೆ ಸರಿಯಾಗಿ ತಲುಪುತ್ತವೆ. ಪ್ರಯೋಜನವನ್ನು ನಿಮ್ಮ ಜೀವನದಲ್ಲಿ ಪಡೆಯಬಹುದು. ಇಂದಿಗೆ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಇದು ನಿಮ್ಮ ದಿನ ಶುಭವಾಗಿರಲಿ, ಮಂಗಳಕರವಾಗಿರಲಿ. ಜೈ ಭೋಲೆನಾಥ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.